Hello students, welcome back to NEP BSc channel. So last video ಅಲ್ಲಿ alcohols, thiols and phenols chapter ನ ಸ್ಟಾರ್ಟ್ ಮಾಡಿದ್ದೆ. ಸೊ ಆಲ್ಕೋಹಾಲ್ಸ್ ಬಗ್ಗೆ ನಾನು ನಿಮಗೆ ಹೇಳ್ದೆ ಆಲ್ಕೋಹಾಲ್ಸ್ ಅಂದ್ರೆ ಏನು ನಾಮೆನ್ಕ್ಲೇಚರ್ ಬಗ್ಗೆ ಹೇಳ್ದೆ ಮತ್ತೆ ಟೈಪ್ಸ್ ಆಫ್ ಆಲ್ಕೋಹಾಲ್ಸ್ ಯಾವ್ದು ಬರುತ್ತೆ ಅಂತ ಗೊತ್ತು ಮತ್ತೆ ಪ್ರಿಪರೇಷನ್ ಆಫ್ ಆಲ್ಕೋಹಾಲ್ಸ್ ಯಾವ ಮೆಥಡ್ಸ್ ಇಂದ ಮಾಡ್ತಾರೆ ರಿಯಾಕ್ಷನ್ ಆಫ್ ಆಲ್ಕೋಹಾಲ್ಸ್ ಅದರಲ್ಲಿ ಅಸಿಡಿಕ್ ನೇಚರ್ ಆಗ್ಬೋದು ಎಸ್ಟರಿಫಿಕೇಶನ್ ರಿಯಾಕ್ಷನ್ ಆಗ್ಬೋದು ಈ ರೀತಿ ರಿಯಾಕ್ಷನ್ಸ್ ಅನ್ನ ನೋಡಿದ್ರಿ ಮತ್ತೆ ಪ್ರೈಮರಿ ಸೆಕೆಂಡರಿ ಟರ್ಷರಿ ಆಲ್ಕೋಹಾಲ್ಸ್ ನ ಯಾವ ರೀತಿ ಡಿಸ್ಟಿಂಗ್ವಿಶ್ ಮಾಡಬೇಕು ಬೇಸ್ಡ್ ಆನ್ ಲ್ಯೂಕಸ್ ಟೆಸ್ಟ್ ಅಂಡ್ ಬೇಸ್ಡ್ ಆನ್ ಪೊಟ್ಯಾಷಿಯಂ ಡೈಕ್ರೋಮೇಟ್ ಟೆಸ್ಟ್ ನೋಡಿದ್ರ ಸೊ ಈ ವಿಡಿಯೋ ಅಲ್ಲಿ ನಾನು ಗ್ಲೈಕಾಲ್ಸ್ ಅಂತ ಆಲ್ಕೋಹಾಲ್ಸ್ ಥಿಯಾಲ್ಸ್ ಫಿನಾಲ್ಸ್ ಚಾಪ್ಟರ್ ಅಲ್ಲಿ ಒಂದು ಸಬ್ ಟಾಪಿಕ್ ಇದೆ ಗ್ಲೈಕಾಲ್ಸ್ ಅಂತ ಆ ಗ್ಲೈಕಾಲ್ಸ್ ಟಾಪಿಕ್ ಅನ್ನು ಸ್ಟಾರ್ಟ್ ಮಾಡ್ತೀನಿ ಸೊ ಲೆಟ್ ಸ್ಟಾರ್ಟ್ ಗ್ಲೈಕಾಲ್ಸ್ ಅಂದ್ರೆ ಏನು ಫಸ್ಟ್ ಆಫ್ ಆಲ್ ಗ್ಲೈಕಾಲ್ ಅಂದ್ರೆ ಏನು ಅಂತ ನಿಮಗೆ ಗೊತ್ತಿರಬೇಕು ಗ್ಲೈಕಾಲ್ಸ್ ಆರ್ ಎ ಕ್ಲಾಸ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ದಟ್ ಬಿಲಾಂಗ್ ಟು ದ ಆಲ್ಕೋಹಾಲ್ ಫ್ಯಾಮಿಲಿ in a molecule of glycol two hydroxyl groups are attached to different carbon atoms. This term is often applied to the simplest member of class ethylene glycol. So andre glycol ಅಂತ ಹೇಳಿದ್ರೆ ಯಾವುದೋ ಒಂದು ಆರ್ಗ್ಯಾನಿಕ್ ಕಾಂಪೌಂಡ್ ಓಕೆನಾ ಆರ್ಗ್ಯಾನಿಕ್ ಕಾಂಪೌಂಡ್ ಅದರಲ್ಲಿ ಟೂ ಡಿಫರೆಂಟ್ ಕಾರ್ಬನ್ಸ್ ಗೆ ಟೂ OH ಗ್ರೂಪ್ಸ್ ಅಟ್ಯಾಚ್ ಆಗಿರುತ್ತೆ ಇಷ್ಟು ತಿಳ್ಕೊಳ್ಳಿ ಟೂ ಕಾರ್ಬನ್ ಆಟಮ್ಸ್ ಗೆ ಟೂ OH ಗ್ರೂಪ್ ಅಟ್ಯಾಚ್ ಆಗಿರಬೇಕು ಅಂತ ಒಂದು ಆರ್ಗ್ಯಾನಿಕ್ ಕಾಂಪೌಂಡ್ಸ್ ನಾವು ಗ್ಲೈಕಾಲ್ಸ್ ಅಂತ ಕರಿತೀವಿ ಓಕೆನಾ ಸೊ ಇದರಲ್ಲಿ ಗ್ಲೈಕಾಲ್ಸ್ ಅಲ್ಲಿ ದ ಸಿಂಪ್ಲೆಸ್ಟ್ ಗ್ಲೈಕಾಲ್ ಇಸ್ ಎಥಿಲೀನ್ ಗ್ಲೈಕಾಲ್ ಓಕೆನಾ ಸೊ ಪ್ರೈಮರಿ ಬರುವಂತದ್ದು ಯಾವ ಗ್ಲೈಕಾಲ್ ಅಂದ್ರೆ ಎಥಿಲೀನ್ ಯಾಕಂದ್ರೆ ಒನ್ ಆಗಲ್ಲ ಯಾಕಂದ್ರೆ ಟೂ OH ಗ್ರೂಪ್ಸ್ ಇರಬೇಕು ಅಲ್ವಾ ಟೂ OH ಗೆ ಟೂ ಕಾರ್ಬನ್ ಆಟಮ್ಸ್ ಇರಬೇಕು ಸೊ ಅದರಿಂದ ಟೂ ಕಾರ್ಬನ್ ಆಟಮ್ಸ್ ಈಥ್ ಸೊ ಎಥಿಲೀನ್ ಗ್ಲೈಕಾಲ್ ಅಂತ ಕರಿತೀವಿ ಓಕೆನಾ ಸೊ ಸಿಮಿಲರ್ ಟು ಆಲ್ಕೋಹಾಲ್ಸ್ ಫಸ್ಟ್ ನಾವು ಪ್ರಿಪರೇಷನ್ ಆಫ್ ಗ್ಲೈಕಾಲ್ಸ್ ನೋಡೋಣ ಓಕೆನಾ ಸೊ ಗ್ಲೈಕಾಲ್ಸ್ ನ ಮೇಜರ್ಲಿ ದ ಗ್ಲೈಕಾಲ್ಸ್ ಕ್ಯಾನ್ ಬಿ ಪ್ರಿಪೇರ್ಡ್ ಬೈ ಆಲ್ಕೀನ್ಸ್ ಓಕೆನಾ ಯೂಸಿಂಗ್ ವೇರಿಯಸ್ ಮೆಥಡ್ಸ್ ಓಕೆನಾ ಸೊ ಆಲ್ಕೀನ್ಸ್ ಯೂಸ್ ಮಾಡಿ ನಾವು ಗ್ಲೈಕಾಲ್ಸ್ ನ ಪ್ರಿಪೇರ್ ಮಾಡುವಂತದ್ದು ಅದರಲ್ಲಿ ವೇರಿಯಸ್ ಟೆಕ್ನಿಕ್ಸ್ ಇದಾವೆ ಒಂದೊಂದೇ ಟೆಕ್ನಿಕ್ ನ ನೋಡ್ತಾ ಹೋಗೋಣ ಫಸ್ಟ್ ಒನ್ ಯೂಸಿಂಗ್ ಆಸ್ಮಿಯಂ ಟೆಟ್ರಾಕ್ಸೈಡ್ ಆಸ್ಮಿಯಂ ಟೆಟ್ರಾಕ್ಸೈಡ್ ನ ಯೂಸ್ ಮಾಡ್ಕೊಂಡು ಯಾವ ರೀತಿ ಗ್ಲೈಕಾಲ್ಸ್ ನ ಪ್ರಿಪೇರ್ ಮಾಡಬೇಕು ಅಂತ ಇದೆ alkenes react with osmium tetroxide to give diolate species that hydrolyze to cis diols. The product of these reactions are 1,2 diols or they are also called as vicinal diols anta karitivi where the two carbon oxygen bonds are formed on the same face of the alkene via a concerted mechanism. Dihydroxylation of alkenes with osmium tetroxide is functionally equivalent to dihydroxylation with cold basic KMnO4. ಏನು ಹೇಳುತ್ತೆ ಪ್ಯಾರಾಗ್ರಾಫ್ ಅಂತ ಹೇಳೋದಾದ್ರೆ ಆಲ್ಕೀನ್ಸ್ ಆಸ್ಮಿಯಂ ಟೆಟ್ರಾಕ್ಸೈಡ್ ಜೊತೆಗೆ ರಿಯಾಕ್ಟ್ ಆಗಿಬಿಟ್ಟು ಡೈಒಲೇಟ್ ಸ್ಪೀಶೀಸ್ ಅನ್ನ ಕೊಡುತ್ತೆ ಡೈಒಲೇಟ್ ಸ್ಪೀಶೀಸ್ ನಥಿಂಗ್ ಬಟ್ ಏನು ನಿಮ್ಗೆ ಗ್ಲೈಕೋ ಅಂದ್ರೆ OSO3 ಗ್ರೂಪ್ಸ್ ಏನಾಗಿರುತ್ತೆ ಅಟ್ಯಾಚ್ ಆಗಿರುತ್ತೆ ಓಕೆನಾ ಡೈಒಲೇಟ್ ಸ್ಪೀಶೀಸ್ ಇರುತ್ತೆ diolate species again hydrolyze ಆಗುತ್ತೆ that means they break up in the water to give cis diols ಓಕೆನಾ ಇದು ವಾಟರ್ ಜೊತೆಗೆ ಹೈಡ್ರೋಲೈಸ್ ಆಗ್ಬಿಟ್ಟು ಸಿಸ್ ಡಯಾಲ್ಸ್ ನ ಫಾರ್ಮ್ ಮಾಡುತ್ತೆ ಸಿಸ್ ಅಂದ್ರೆ ನಿಮ್ಗೆ ಏನ್ ನೆನಪಿರ್ಬೇಕು ಅಂದ್ರೆ ಸೇಮ್ ಸೈಡ್ ಇರಬೇಕು ಓಕೆನಾ ಸೊ ಏನ್ ಸೇಮ್ ಸೈಡ್ ಇರುತ್ತೆ ಅಂತ ಹೇಳಿದಾಗ ಈ OH ಗ್ರೂಪ್ಸ್ ಸೇಮ್ ಸೈಡ್ ಆಫ್ ದ ಕಾರ್ಬನ್ ಆಟಮ್ಸ್ ಇರಬೇಕು ಆಪೋಸಿಟ್ ಇರಬಾರ್ದು ಒಂದು OH ಈ ಕಡೆ ಒಂದು OH ಆ ಕಡೆ ಆ ರೀತಿ ಇದ್ರೆ ಅದು ಟ್ರಾನ್ಸ್ ಅಂತ ಕರಿತೀವಿ ಸೇಮ್ ಸೈಡ್ ಇದ್ರೆ ಸಿಸ್ ಅಂತ ಕರಿತೀವಿ ಓಕೆನಾ ದ ಟೂ ಕಾರ್ಬನ್ ಆಕ್ಸಿಜನ್ ಬಾಂಡ್ಸ್ ಆರ್ ದ ಫಾರ್ಮ್ಡ್ ಆನ್ ದ ಸೇಮ್ ಫೇಸ್ ಆಫ್ ದ ಆಲ್ಕೀನ್ ವಯಾ ಎ ಕಾನ್ಸರ್ಟೆಡ್ ಮೆಕ್ಯಾನಿಸಮ್ Dihydroxylation of alkenes with osmium tetroxide is functionally equivalent to dihydroxylation with cold basic KMnO4. ಸೊ ಹೈಡ್ರಾಕ್ಸಿಲೇಷನ್ ಏನ್ ಮಾಡ್ತೀವಿ ಆಸ್ಮಿಯಂ ಟೆಟ್ರಾಕ್ಸೈಡ್ ನ ಅಂದ್ರೆ ಆಲ್ಕಿನ್ಸ್ ನ ಆಸ್ಮಿಯಂ ಟೆಟ್ರಾಕ್ಸೈಡ್ ಜೊತೆಗೆ ಡೈಹೈಡ್ರಾಕ್ಸಿಲೇಷನ್ ಡಬಲ್ ಟೈಮ್ ರಿಯಾಕ್ಟ್ ಮಾಡಿದಾಗ ಇಟ್ ಇಸ್ ಫಂಕ್ಷನಲಿ ಈಕ್ವಲೆಂಟ್ ಟು ಡೈಹೈಡ್ರಾಕ್ಸಿಲೇಷನ್ ವಿತ್ ಕೋಲ್ಡ್ ಬೇಸಿಕ್ KMnO4 ಓಕೆನಾ ಇದೊಂದು ಸ್ಟೇಟ್ಮೆಂಟ್ ನೆನಪಿರ್ಬೇಕಾಗುತ್ತೆ ಓಕೆನಾ ಆಸ್ಮಿಯಂ ಟೆಟ್ರಾಕ್ಸೈಡ್ ಜೊತೆಗೆ ರಿಯಾಕ್ಟ್ ಆದ್ರೆ ಡೈಒಲೇಟ್ ಸ್ಪೀಶೀಸ್ ಬರುತ್ತೆ ದ ಪ್ರಾಡಕ್ಟ್ಸ್ ಆರ್ ವಿಸಿನಲ್ ಡಯಾಲ್ಸ್ ಬರುತ್ತೆ ಈ ವಿಸಿನಲ್ ಡಯಾಲ್ಸ್ ಅಗೇನ್ ಹೈಡ್ರೋಲೈಸ್ ಆಗ್ಬಿಟ್ಟು ಏನ್ ಫಾರ್ಮ್ ಮಾಡುತ್ತೆ ಸಿಸ್ ಡಯಾಲ್ಸ್ ಬರುತ್ತೆ ಸಿಸ್ ಡಯಾಲ್ಸ್ ಅಗೇನ್ ಹೈಡ್ರೋಲೈಸ್ ಆಗ್ಬಿಟ್ಟು ವಿಸಿನಲ್ ಡಯಾಲ್ಸ್ ನ ಫಾರ್ಮ್ ಮಾಡುತ್ತೆ ಓಕೆನಾ ಕ್ಲಿಯರಾ ಸೊ ಯಾವುದೇ ಒಂದು ಆಲ್ಕೀನು ಆಸ್ಮಿಯಂ ಟೆಟ್ರಾಕ್ಸೈಡ್ ಜೊತೆಗೆ ರಿಯಾಕ್ಟ್ ಆಗ್ಬಿಟ್ಟು ಡೈಒಲೇಟ್ ಸ್ಪೀಶೀಸ್ ಬರುತ್ತೆ ಅಗೇನ್ ದಿಸ್ ಡೈಒಲೇಟ್ ಸ್ಪೀಶೀಸ್ ಇಸ್ ನಥಿಂಗ್ ಬಟ್ ಸಿಸ್ ಡಯಾಲ್ಸ್ ಈ ಸಿಸ್ ಡಯಾಲ್ಸ್ ಅಗೇನ್ ಹೈಡ್ರೋಲೈಸ್ ಆಗ್ಬಿಟ್ಟು ನಮ್ಗೆ ಏನ್ ಬರುತ್ತೆ ವಿಸಿನಲ್ ಡಯಾಲ್ಸ್ ಬರುತ್ತೆ ಓಕೆನಾ 1,2 or vicinal diols okay so this is one method of preparation of glycols using osmium tetroxide. The second method involves using potassium permanganate.
ಪರ್ಮ್ಯಾಂಗನೇಟ್ ಯೂಸ್ ಮಾಡ್ಕೊಂಡು ಆಲ್ರೆಡಿ ದ ಪ್ರೀವಿಯಸ್ ಮೆಥಡ್ ಅಲ್ಲಿ ಏನಿದೆ, dihydroxylation of alkenes with osmium tetroxide is functionally equivalent to dihydroxylation with cold basic KMnO4. Similar to that same reaction. Okay na, alkenes cold alkaline KMnO4 ಜೊತೆಗೆ react ಆಗುತ್ತೆ in presence of water to give glycols ಕೊಡುತ್ತೆ. Okay na, R2COH twice is nothing but glycol. Okay na, glycols form ಆಗುತ್ತೆ plus manganese dioxide plus potassium hydroxide. Okay na, so discharge aಗುತ್ತೆ. Okay na, this is second method. Third method is from epoxides. Epoxides ಅಂತ ಹೇಳ್ತಾ ಹೋದ್ರೆ C2H4O, that is called epoxide. Epoxide reacts with water. Okay na, water ಜೊತೆಗೆ react ಆಗ್ಬಿಟ್ಟು in presence of dilute aqueous acid. In presence of dilute aqueous acid, it forms glycol. Okay na, ಯಾವುದೇ ಒಂದು ಎಪಾಕ್ಸೈಡ್ ವಾಟರ್ ಜೊತೆಗೆ ರಿಯಾಕ್ಟ್ ಆದಾಗ ಇನ್ ಪ್ರೆಸೆನ್ಸ್ ಆಫ್ ಡೈಲ್ಯೂಟ್ ಮಿನರಲ್ ಆಸಿಡ್ ಇಟ್ ಫಾರ್ಮ್ಸ್ ಗ್ಲೈಕಾಲ್ ಡ್ಯೂ ಟು ಹೈಡ್ರೋಲಿಸಿಸ್. These are the preparation of glycols. Next ಬಂದು oxidation of glycols. So oxidation of glycols is nothing but addition of oxidation. Oxidation ಅಂತ ಹೇಳಿದ್ರೆ addition of oxygen, ಕರೆಕ್ಟಾ? ಸೊ ಗ್ಲೈಕಾಲ್ಸ್ ಗೆ ಆಕ್ಸಿಜನ್ ನ ಆಡ್ ಮಾಡ್ತಾ ಹೋದ್ರೆ ಏನಾಗುತ್ತೆ? ಓಕೆನಾ, ಇಲ್ಲಿ ಟೂ ರಿಯಾಕ್ಷನ್ಸ್ ನ ನಿಮ್ಗೆ ಸ್ಪೆಸಿಫಿಕ್ ಆಗಿ ನಿಮ್ಮ ಸಿಲೆಬಸ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ, ಒಂದೊಂದೇ ನೋಡ್ತಾ ಹೋಗೋಣ. ಫಸ್ಟ್ ಒನ್ ಇಸ್ ಬೈ ಪರ್ ಅಯೋಡಿಕ್ ಆಸಿಡ್. ಪರ್ ಅಯೋಡಿಕ್ ಆಸಿಡ್ ಆಡ್ ಮಾಡಿದ್ರೆ ಗ್ಲೈಕಾಲ್ಸ್ ಗೆ ಏನಾಗುತ್ತೆ? ಓಕೆನಾ, ಗ್ಲೈಕಾಲ್ಸ್ ಪ್ಲಸ್ ಪರ್ ಅಯೋಡಿಕ್ ಆಸಿಡ್, ದಿಸ್ ರಿಯಾಕ್ಷನ್ ಇಸ್ ಕಾಲ್ಡ್ as ಮ್ಯಾಲಪ್ರೇಡ್ ರಿಯಾಕ್ಷನ್. ಓಕೆನಾ, ಮ್ಯಾಲಪ್ರೇಡ್ ರಿಯಾಕ್ಷನ್ ಅಂತ ಕರಿತೀವಿ. ಈ ರಿಯಾಕ್ಷನ್ ಅಲ್ಲಿ ಗ್ಲೈಕಾಲ್ ಇಸ್ ಆಕ್ಸಿಡೈಸ್ಡ್ ಬೈ ಪರ್ ಅಯೋಡಿಕ್ ಆಸಿಡ್ ಆರ್ per iodate salt. If per iodic acid is not present, per iodate salt ನ ಯೂಸ್ ಮಾಡ್ತೀವಿ to get carbonyl function group. Carbonyl function groups ಬರೋ ರೀತಿಯಲ್ಲಿ ನೋಡ್ತೀವಿ. ಓಕೆನಾ, ಸೊ ಜನರಲ್ ಮೆಕ್ಯಾನಿಸಮ್ ಹೇಳೋದಾದ್ರೆ ಫಸ್ಟ್ ಪರ್ ಅಯೋಡೇಟ್ ಮೊನೋಎಸ್ಟರ್ ಫಾರ್ಮ್ ಆಗುತ್ತೆ, ಅದಾದ್ಮೇಲೆ ಸೈಕ್ಲಿಕ್ ಎಸ್ಟರ್ ಫಾರ್ಮ್ ಆಗುತ್ತೆ. ದಿಸ್ ಸೈಕ್ಲಿಕ್ ಎಸ್ಟರ್ ದೆನ್ ಡಿಕಂಪೋಸಸ್ ಟು ಫಾರ್ಮ್ ರಿಯಾಕ್ಷನ್ ಪ್ರಾಡಕ್ಟ್ಸ್. ಓಕೆನಾ, ಸೊ pH plays a very very important role. ಓಕೆನಾ, pH ಅಂದ್ರೆ pH ಕೂಡ ರಿಯಾಕ್ಷನ್ ಎಷ್ಟು ಫಾಸ್ಟ್ ಆಗಿ ಕಂಪ್ಲೀಟ್ ಆಗ್ಬೇಕು ಅನ್ನೋದು ಕೂಡ ಈ ಒಂದು ರಿಯಾಕ್ಷನ್ ಮೇಲೆ ಎಫೆಕ್ಟ್ ಅನ್ನು ಉಂಟು ಮಾಡುತ್ತೆ. ಜಸ್ಟ್ ನೀವು ಪರಯೋಡಿಕ್ ಆಸಿಡ್ ಇಂದ ಏನಾಗುತ್ತೆ ಅಂತ ತಿಳ್ಕೋಬೇಕು ಅಷ್ಟೇ. ಗ್ಲೈಕಾಲ್ಸ್ ನ ಪರಯೋಡಿಕ್ ಆಸಿಡ್ ಜೊತೆಗೆ ರಿಯಾಕ್ಟ್ ಮಾಡಿದಾಗ ಕಾರ್ಬೋನಿಲ್ ಕಾಂಪೌಂಡ್ಸ್ ಬರುತ್ತೆ. ಓಕೆನಾ, ಕಾರ್ಬೋನಿಲ್ ಕಾಂಪೌಂಡ್ಸ್ ಅವರ್ ಲಾಸ್ಟ್ ಶುಡ್ ಬಿ ಐದರ್ ಕೀಟೋನ್ ಅಥವಾ ಎಸ್ಟರ್, ಏನೋ ಒಂದು ಬಂದೇ ಬರುತ್ತೆ, ಕಾರ್ಬೋನಿಲ್ ಕಾಂಪೌಂಡ್ಸ್. ಓಕೆನಾ, ಸೊ ದಿಸ್ ಇಸ್ oxidation of glycols by periodic acid. Second reaction ಬಂದು by lead tetraacetate. By lead tetraacetate ಅಂತ ಹೇಳೋದಾದ್ರೆ ಕ್ರೀಗ್ ಆಕ್ಸಿಡೇಷನ್ ಅಂತ ಕರಿತೀವಿ. ಓಕೆನಾ, ಸೊ ಅದನ್ನ ಮ್ಯಾಲಪ್ರೇಟ್ ರಿಯಾಕ್ಷನ್ ಅಂತ ಕರಿದ್ವಿ, ಇದನ್ನ ಕ್ರೀಗ್ ಆಕ್ಸಿಡೇಷನ್. ಓಕೆನಾ, ಗ್ಲೈಕಾಲ್ ಪ್ಲಸ್ periodic acid is malaprate reaction. Glycol plus lead tetraacetate is ಕ್ರೀಗ್ ಆಕ್ಸಿಡೇಷನ್. ಸೊ ಏನಾಗುತ್ತೆ ಅಂತ ಹೇಳಿದಾಗ when glycols react with lead tetraacetate, first ಏನಾಗುತ್ತೆ vicinal diols ಫಾರ್ಮ್ ಆಗುತ್ತೆ. ಓಕೆನಾ, then these vicinal diols are oxidized to form ketones and aldehydes. Ketones and aldehydes formation ಆಗುತ್ತೆ. ಐದರ್ ಕೀಟೋನ್ಸ್ ಆಗ್ಬೋದು ಅಥವಾ ಆಲ್ಡಿಹೈಡ್ ಆಗ್ಬೋದು ಅಥವಾ ಒಂದು ಕೀಟೋನ್ ಒಂದು ಆಲ್ಡಿಹೈಡ್ ಫಾರ್ಮೇಶನ್ ಆಗ್ಬೋದು. ಈ ರಿಯಾಕ್ಷನ್ ನ ಇಂಟರ್ಮೀಡಿಯೇಟ್ ಬಂದು ಪೆಂಟಾಗೋನಲ್ ರಿಂಗ್ ಇರುವಂತ ಒಂದು ಇಂಟರ್ಮೀಡಿಯೇಟ್, 5 membered cyclic intermediate ಫಾರ್ಮ್ ಆಗುತ್ತೆ. ಓಕೆನಾ, ಸೊ ಇದು ತಿಳ್ಕೊಂಡಿರಿ. ಸಿಂಪಲ್ ಆಗಿ ಏನಂದ್ರೆ ಗ್ಲೈಕಾಲ್ಸ್ ಲೆಡ್ ಟೆಟ್ರಾ ಅಸೆಟೇಟ್ ಜೊತೆಗೆ ರಿಯಾಕ್ಟ್ ಆದಾಗ ಒಂದು ಇಂಟರ್ಮೀಡಿಯೇಟ್ ಫಾರ್ಮ್ ಆಗುತ್ತೆ, ಪೆಂಟಾಗೋನಲ್ ಇಂಟರ್ಮೀಡಿಯೇಟ್ ಫಾರ್ಮ್ ಆಗುತ್ತೆ. ದೆನ್ ಇಟ್ ರಿಅರೇಂಜಸ್ ಇಟ್ ಸೆಲ್ಫ್ ಟು ಫಾರ್ಮ್ ಟು ಕೀಟೋನ್ಸ್ ಅದು ಫಾರ್ಮ್ ಆಗ್ಬೋದು ಅಥವಾ ಕೀಟೋನ್ ಆಲ್ಡಿಹೈಡ್ ಫಾರ್ಮ್ ಆಗ್ಬೋದು ಅಥವಾ ಆಲ್ಡಿಹೈಡ್ಸ್ ಅದು ಫಾರ್ಮ್ ಆಗ್ಬೋದು. ಓಕೆನಾ, ಸೊ ದಿಸ್ ಇಸ್ ಆಕ್ಸಿಡೇಷನ್ ಆಫ್ ಗ್ಲೈಕಾಲ್ಸ್. ಸೊ ಇನ್ನ ಒಂದು ರಿಯಾಕ್ಷನ್ ಇದೆ, ನಿಮ್ಮ ಒಂದು ಮೇಜರ್ ರಿಯಾಕ್ಷನ್ ಗ್ಲೈಕಾಲ್ಸ್, ಅದನ್ನ ನೆಕ್ಸ್ಟ್ ವಿಡಿಯೋ ಅಲ್ಲಿ ಕವರ್ ಮಾಡ್ತೀನಿ. ಓಕೆನಾ, ಸೊ ದಟ್ಸ್ ಇಟ್ ಫಾರ್ ಟುಡೇ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಪ್ಲೀಸ್ like, share and subscribe to my channel. Thanks for watching.